ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಪ್ರಾರಂಭಗೊಂಡ ವಿದ್ವತ್ ಸಮ್ಮೇಳನ. ಮಾರ್ಚ್ 8ರಿಂದ 13ರವರೆಗೆ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ವಿದ್ವಾಂಸರು ಭಾಗಿ. ತಿರುಪತಿ ಕಪಿಲತೀರ್ಥ ದೇವಾಲಯದಲ್ಲಿ ಅದ್ಧೂರಿ ಊಂಜಲ್ ಸೇವೆ. ಶಾಸ್ತ್ರೋಕ್ತವಾಗಿ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ನೆರವೇರಿದ ಪುಷ್ಕರಣಿ ಆರತಿ. ಯುಗಾದಿ ಮಹೋತ್ಸವಗಳಿಗೆ ಸಿದ್ಧಗೊಳ್ಳುತ್ತಿರುವ ಶ್ರೀಶೈಲ ಮಹಾಪುಣ್ಯಕ್ಷೇತ್ರ. ಭಕ್ತರ ಸೌಕರ್ಯಾರ್ಥ ಸವಿಸ್ತಾರ ವ್ಯವಸ್ಥೆಗಳನ್ನು ಕೈಗೊಂಡ ಆಲಯ ಅಧಿಕಾರಿಗಳು. ಸೋಮವಾರ ಸಂಜೆ ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಪುಷ್ಕರಣಿ ಆರತಿ ಮತ್ತು ಊಂಜಲ್ ಸೇವೆಗಳನ್ನು ನೆರವೇರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಕಪಿಲತೀರ್ಥ ಪುಷ್ಕರಣಿ ಆರತಿಯು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಸೋಮವಾರ ಸಂಜೆ ಕಪಿಲೇಶ್ವರ ಸ್ವಾಮಿಯನ್ನು ಶ್ರೀ ಕಾಮಾಕ್ಷಿ ಸಮೇತ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಪಟ್ಟು ಪೀತಾಂಬರಗಳು ಮತ್ತು ಸಕಲ ಆಭರಣಗಳಿಂದ ಅಲಂಕರಿಸಲಾಯಿತು. ದೇವಾಲಯದಿಂದ ಮಂಗಳವಾದ್ಯಗಳ ನಡುವೆ ಪುಷ್ಕರಣಿ ಬಳಿ ಆಸೀನಗೊಳಿಸಲಾಯಿತು. ಅಲ್ಲಿ ಸ್ವಾಮಿಗೆ ಪಂಚಾರತಿ ಮತ್ತು ಮಹಾಮಂಗಳಾರತಿ ಮತ್ತು ಪುಷ್ಕರಣಿ ಆರತಿಯನ್ನು ಸಮರ್ಪಿಸಲಾಯಿತು. ದೇವಾಲಯದಲ್ಲಿರುವ ಊಂಜಲ್ ಮಂಟಪಕ್ಕೆ ಹಿಂದಿರುಗಿ ಸ್ವಾಮಿ ಮತ್ತು ದೇವಿಯನ್ನು ಮಂಗಳವಾದ್ಯಗಳ ನಡುವೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ನಂತರ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ದೇವರ ಊಂಜಲ್ ಸೇವೆಯನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಸುಂದರವಾಗಿ ಅಲಂಕರಿಸಲ್ಪಟ್ಟ ಶಿವ ಮತ್ತು ಪಾರ್ವತಿಯನ್ನು ಪುರೋಹಿತರು ತೊಟ್ಟಿಲಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಮಾಡಿದರು. ನಂತರ ಭಕ್ತರ ಓಂ ನಮಃ ಶಿವಾಯ ಸ್ಮರಣೆಯೊಂದಿಗೆ ಪುರೋಹಿತರು ಊಂಜಲ್ ಸೇವೆಯನ್ನು ಸುಂದರವಾಗಿ ನೆರವೇರಿಸಿ ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ತಿರುಮಲ ಕ್ಷೇತ್ರದ ಧರ್ಮಗಿರಿ ಶ್ರೀ ವೆಂಕಟೇಶ್ವರ ವೇದ ವಿಜ್ಞಾನ ಪೀಠದಲ್ಲಿ ವೇದಶಾಸ್ತ್ರ ಆಗಮ ವಿದ್ವತ್ ಸಮ್ಮೇಳನ ಭಾನುವಾರ ಆರಂಭವಾಯಿತು. 1969ರಿಂದ ಧರ್ಮಗಿರಿ ವೇದ ವಿಜ್ಞಾನ ಪೀಠದ ಆಶ್ರಯದಲ್ಲಿ ಪ್ರತಿ ವರ್ಷ ವೈದಿಕ ಶಾಸ್ತ್ರ ಆಗಮ ವಿದ್ವತ್ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ. ಇದರ ಭಾಗವಾಗಿ ಭಾರತದಾದ್ಯಂತ ವೇದ ಆಗಮ ಸ್ಮಾರ್ಥ ಪ್ರಬಂಧ ವಿದ್ವಾಂಸರು ಗುರುತಿಸಲಾಗುತ್ತದೆ. ಟಿಟಿಡಿ ಆಶ್ರಯದಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಮತ್ತು ಅವರಿಗೆ ನಗದು, ಶಾಲು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತಿದೆ. ಇದರ ಭಾಗವಾಗಿ ಮಾರ್ಚ್ 8ರಿಂದ 13ರವರೆಗೆ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಶ್ರೀ ವೆಂಕಟೇಶ್ವರ ವೇದ ಆಗಮ ವಿದ್ವತ್ ಸಮ್ಮೇಳನವನ್ನು ಅದ್ಧೂರಿಯಾಗಿ ಆಯೋಜಿಸಲಾಗುತ್ತಿದೆ. ಇದರ ಭಾಗವಾಗಿ ಭಾನುವಾರ ಬೆಳಗ್ಗೆ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಪೂಜೆ ಕಾರ್ಯಕ್ರಮಗಳು ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಸಮ್ಮೇಳನವನ್ನು ಉದ್ಘಾಟಿಸಲಾಯಿತು. ದೇಶದಾದ್ಯಂತ 800 ಅಭ್ಯರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. 100ಕ್ಕೂ ಹೆಚ್ಚು ಪ್ರಸಿದ್ಧ ವಿದ್ವಾಂಸರು ಅವರನ್ನು ಪರೀಕ್ಷಿಸಲು ಪರೀಕ್ಷಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ಮೈಸೂರು ದತ್ತಪೀಠದ ಉತ್ತರಾಧಿಕಾರಿ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮಿಗಳು ಅಭಿನಂದನಾ ಭಾಷಣ ಮಾಡಿದರು. ಬಳಿಕ ಧರ್ಮಗಿರಿ ವೇದ ವಿಜ್ಞಾನ ಪೀಠದ ಪ್ರಾಂಶುಪಾಲರು ಆಚಾರ್ಯ ಕುಪ್ಪ ಶಿವಸುಬ್ರಹ್ಮಣ್ಯ ಅವಧಾನಿ ಮಾತನಾಡಿ ಸಮ್ಮೇಳನದ ಉದ್ದೇಶಗಳನ್ನು ವಿವರಿಸಿದರು. ನಂತರ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮೀಜಿ ಹಾಗೂ ಚಿಕ್ಕ ಜಿಯರ್ ಸ್ವಾಮಿಗಳು, ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಜಿಎಸ್ಆರ್ ಕೃಷ್ಣಮೂರ್ತಿ ಮತ್ತು ವೇದ ವಿಶ್ವವಿದ್ಯಾಲಯದ ಕುಲಪತಿ ಆಚಾರ್ಯ ರಾಣಿ ಸದಾಶಿವಮೂರ್ತಿ ಅವರು ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ಉಡುಪಿಯ ಕಡೇಕಾರಿನಲ್ಲಿರುವ ಸಪರಿವಾರ ಬ್ರಹ್ಮಲಿಂಗೇಶ್ವರ ಮತ್ತು ನಾಗಬ್ರಹ್ಮಸ್ಥಾನದಲ್ಲಿ ಬ್ರಹ್ಮ ಮಂಡಲೋತ್ಸವದ ಅಂಗವಾಗಿ ಕಳಶ ಸ್ಥಾಪನೆ, ಕಳಶ ಪೂಜೆ ಹಾಗೂ ಹಲವು ಪ್ರಾಯಶ್ಚಿತ್ತ ಹೋಮಗಳನ್ನು ನೆರವೇರಿಸಲಾಯಿತು. ನಂತರ ದೇವರಿಗೆ ಕಳಶಾಭಿಷೇಕ, ಆಶ್ಲೇಷ ಬಲಿ ಪೂಜೆ ಸಲ್ಲಿಸಿ ವಿಶೇಷ ಅಲಂಕಾರ ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು. ನಂತರ ನಿರಂತರ ಭಜನಾ ಕಾರ್ಯಕ್ರಮ ಜರುಗಿತು. ಅಪಾರ ಸಂಖ್ಯೆಯ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಮುಳಬಾಗಿಲು ಸಮೀಪದ ಕಾಂತರಾಜ ವೃತ್ತದಲ್ಲಿರುವ ಶ್ರೀ ಲಲಿತಾ ತ್ರಿಪುರಸುಂದರಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿ ಲಲಿತಾ ತ್ರಿಪುರಸುಂದರಿ ಸಮೇತ ಎಲ್ಲ ದೇವರುಗಳಿಗೆ ಕುಂಭಾಭಿಷೇಕ ಮಹೋತ್ಸವವು ವೈಭವದಿಂದ ಜರುಗಿತು. ವಿವಿಧ ಹೋಮಗಳು, ಪೂರ್ಣಾಹುತಿ, ಕಳಶ ಪೂಜೆಗಳೊಂದಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ದರ್ಶನ ಪಡೆದು ಪಾವನರಾದರು. ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ. ಈ ನಿಮಿತ್ತ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸುಗಮ ದರ್ಶನದ ನಿಮಿತ್ತ ಆಲಯದ ಆಡಳಿತ ಮಂಡಳಿಯು ಪ್ರತ್ಯೇಕ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದೆ. ಭಕ್ತರಿಗಾಗಿ ಈ ಮಾಹಿತಿ. ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಮಾರ್ಚ್ 16ರಿಂದ 20ರವರೆಗೆ ನಡೆಯಲಿವೆ. ಭಕ್ತರ ಸೌಕರ್ಯಾರ್ಥವಾಗಿ ವಿವಿಧ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡುತ್ತಿರುವ ದೇವಸ್ಥಾನವು ಉತ್ಸವ ದಿನಗಳಲ್ಲಿ ಸ್ವಾಮಿಯವರ ಸ್ಪರ್ಶ ದರ್ಶನವನ್ನು ನಿಲ್ಲಿಸಿದೆ. ಈ ಉತ್ಸವಗಳಲ್ಲಿ ಸ್ವಾಮಿಯವರ ಅಲಂಕಾರ ದರ್ಶನ ವೀಕ್ಷಣೆಗೆ ಮಾತ್ರ ಅವಕಾಶವಿದೆ. ಉತ್ಸವಗಳ ಅಂಗವಾಗಿ 10 ದಿನಗಳ ಹಿಂದಿನಿಂದ ಅಂದರೆ ಮಾರ್ಚ್ 6ರಿಂದ 15ರವರೆಗೆ ಭಕ್ತರಿಗೆ ಪ್ರತಿದಿನ ನಿರ್ದಿಷ್ಟ ಸಮಯಗಳಲ್ಲಿ 4 ಹಂತಗಳಾಗಿ ಶ್ರೀ ಸ್ವಾಮಿಯ ಸ್ಪರ್ಶ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ.
ಕರೆಂಟ್ ಬುಕಿಂಗ್ ಮೂಲಕ ಮತ್ತು ಆನ್ಲೈನ್ನಲ್ಲಿ 500 ರೂಪಾಯಿಗಳ ಶುಲ್ಕ ಪಾವತಿಸಿ ಸ್ಪರ್ಶ ದರ್ಶನ ಟಿಕೆಟ್ಗಳನ್ನು ಪಡೆಯುವ ಅವಕಾಶವಿದೆ. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ವೈಭವ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ ನೆರವೇರಿಸಿ ಧೂಪದೀಪ ನೈವೇದ್ಯ ಸಮರ್ಪಿಸಿ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ದೇವರ ದರ್ಶನ ಮಾಡಿ ಧನ್ಯರಾದರು. ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾ ರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ಶ್ರೀ 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 ವಿದ್ಯಾಧೀಶ ಶ್ರೀಪಾದಂಗಳವರು SVBCಯೊಂದಿಗೆ ಮಾತನಾಡಿದರು. ನಮ್ಮ ಜೀವನನೇ ಒಂದು ಯಾತ್ರೆ, ಆದರೆ ಗೊತ್ತು ಗುರಿ ಇಲ್ಲದಿದ್ದ ಯಾತ್ರೆ. ಗೊತ್ತು ಗುರಿ ಇಲ್ಲದಿದ್ದ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಯಾತ್ರೆ ಅಂತಂದರೆ ಅದು ಭಗವಂತನ ದಿವ್ಯ ವಿಭೂತಿ ರೂಪ ಇರತಕ್ಕಂತಹ ಜಾಗಗಳಿಗೆ ಹೋಗಿ ಆ ಭಗವಂತನ ಆ ವಿಭೂತಿಯನ್ನು ಚಿಂತನೆ ಮಾಡುವುದೇ ಜ್ಞಾನಸತ್ರ. ಅದಕ್ಕಿಂತಲೂ ಜಾಸ್ತಿ ಅನುಭವ ಸತ್ರ, ಅನುಭವ ಯಾತ್ರೆಯನ್ನು ಮಾಡುವ ಒಂದು ಒಳ್ಳೆಯ ಅವಕಾಶ. ನಮ್ಮ ದೇವರು ಕೃಷ್ಣ ಮಥುರೆಗೆ ಬಂದು ವೃಜ ಗೋಕುಲದಲ್ಲಿ ಸಂಚಾರ ಮಾಡಿ ವೃಂದಾವನದಲ್ಲಿ ನಲಿದಾಡಿದಂತಹ ಕ್ಷೇತ್ರಗಳು. ದಶಮಸ್ಕಂದದಲ್ಲಿ ಪೂರ್ವಾರ್ಧದಲ್ಲಿ ಭಾರೀ ದೇವರ ವೈಭವವನ್ನು ವರ್ಣನೆ ಮಾಡಿದ್ದಾರೆ.
ನಾವು ಭಾಗವತ ಪುರಾಣ ಮಾತ್ರ ನಾವು ಕೇಳಿರ್ತೇವೆ. ಆ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ಆ ಜಾಗಗಳು, ಆ ಜಾಗದಲ್ಲಿ ದೇವರು ಮಾಡಿದ ಪವಾಡಗಳು, ವೈಭವಗಳು, ಲೀಲಾ ನಾಟಕಗಳು ಅದೆಲ್ಲ ನಾವು ನೋಡಬೇಕಾದ್ದು. ಅದನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ 4 ದಿವಸ ಆದರೂ 1 ವಾರ ಅಲ್ಲಿ ಇರಬೇಕು ನಾವು. ಆ ದೃಷ್ಟಿಯಲ್ಲಿ ಒಂದು ಅನುಭವ ಯಾತ್ರೆ ಅಂತ ನಾವು ಅದನ್ನು ಯೋಜನೆ ಮಾಡಿದ್ದೇವೆ. ಅಲ್ಲಿ ಪ್ರವಚನಗಳಿವೆ, ಅಲ್ಲಿ ಬೇರೆ ಬೇರೆ ದಾಸವಾಂಗ್ಮಯದ ಅನುಭೂತಿಯ ಲಹರಿಗಳು ಹರಿಲಿಕ್ಕಿದೆ. ಬೇರೆ ಬೇರೆ ಕೃಷ್ಣ ನಲಿದ ಕಾಳಿಯ ಮರ್ದನೆ ಮಾಡಿದ ಜಾಗ, ಪುತನ ಸಂಹಾರ ಮಾಡಿದ ಜಾಗ, ದಧಿ ಮಥನೆ ಮಾಡಿದ ಜಾಗ, ಬೆಣ್ಣೆ ತಿಂದ ಜಾಗ, ಒರಳಿಗೆ ಕಟ್ಟಿದ ಜಾಗ, ಇದೆಲ್ಲ ಅಲ್ಲಿ ನೋಡಲಿಕ್ಕಿರತಕ್ಕಂತಹ ಜಾಗಗಳು. ದಿನಕ್ಕೊಂದು ಜಾಗಕ್ಕೆ ಹೋಗಿ ಅದನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳಿವೆ ಅಲ್ಲಿ. ವಿಶೇಷವಾಗಿ ನಮ್ಮ ದೇವರು 7 ದಿನ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಇಡೀ ವೃಂದಾವನವನ್ನು ರಕ್ಷಣೆ ಮಾಡಿದ್ದಾನೆ. ದೇವಲೋಕ ಪೂರ್ತಿ ಅಟ್ಯಾಕ್ ಮಾಡಿದಾಗ ಅದನ್ನು ವಿರೋಧಿಸುವ ಆ ಭಗವಂತನ ವೈಭವಕ್ಕೆ ಸಾಕ್ಷಿಯಾದಂತಹದ್ದು ಗೋವರ್ಧನ ಪರ್ವತ. ದೇವಲೋಕದ ಅಷ್ಟೂ ಮಳೆಯನ್ನು ತನ್ನ ತಲೆಯಲ್ಲಿ ಹೊತ್ತು ಒಳಗಿರತಕ್ಕ ಜನರನ್ನು ಕೃಪಾಛತ್ರದಿಂದ ರಕ್ಷಣೆ ಮಾಡಿದಂತಹ ಜಾಗ ಆ ಗೋವರ್ಧನ ಪರ್ವತ ಇವತ್ತೂ ನಮ್ಮ ದೇವರ ವೈಭವಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಭಕ್ತಿಗೆ ಒಂದು ಒಳ್ಳೆಯ ಸೂಚಕವಾಗಿದೆ. ಸುಮಾರು ಒಂದು 21 ಕಿಲೋಮೀಟರ್ ಉದ್ದಗಲದ ಆ ಗೋವರ್ಧನ ಬೆಟ್ಟ ಒಂದು ಪ್ರದಕ್ಷಿಣೆ ಮಾಡುವ ಒಂದು ಯೋಜನೆ. ಈ ಶರದ್ ಋತುವಿನಲ್ಲಿ ಹುಣ್ಣಿಮೆ ದಿನ ಬೆಳಕಿರ್ತದೆ. ರಾತ್ರಿಯಲ್ಲಿ ಸುಮಾರು ಒಂದು 3-4 ತಾಸು ದೇವರ ಚಿಂತನೆ ಮಾಡ್ತಾ ಪ್ರದಕ್ಷಿಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು. ಅಲ್ಲಿ ಉತ್ತರ ಭಾರತದ ಜನ ಎಲ್ಲ ಪ್ರದಕ್ಷಿಣೆ ಬರ್ತಾರೆ ಶರದ್ ಋತುವಿನಲ್ಲಿ. ಹಾಗಾಗಿ ನಮಗೂ ಒಂದು ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಈ ಯಾತ್ರೆಯಲ್ಲಿ ಯಾರಿಗೆ ಭಕ್ತಿ ಇದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ ಅವರೆಲ್ಲ ಭಾಗವಹಿಸಿ ಭಗವಂತನ ಅನುಗ್ರಹ ಪಾತ್ರರಾಗಲಿಕ್ಕೆ ಒಂದು ಅವಕಾಶ. ಅಲ್ಲಿ ಬರಬೇಕಾದ್ರೆ ಒಂದು ಮುಖ್ಯವಾಗಿ ಕೃಷ್ಣ ಮಂತ್ರ ಜಪ ಮಾಡಬೇಕು ನಾವು. ಶ್ರೀ ಕೃಷ್ಣಾಯ ನಮಃ ಅಂತ ಜಪ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಜಪ ಮಾಡಿ ನಾವು ಒಳಗಿನಿಂದ ಕೃಷ್ಣನನ್ನು ತುಂಬಿಸಿಕೊಂಡ್ರೆ ಆ ಕೃಷ್ಣ ಅಲ್ಲಿ ನಡೆದಾಡಿದ ಜಾಗದಲ್ಲಿ ಆ ಕೃಷ್ಣನನ್ನು ಕುಣಿಸಲಿಕ್ಕೆ ಸಾಧ್ಯ. ಈ ಯಾತ್ರೆಯಲ್ಲಿ ಭಗವದ್ಭಕ್ತರೆಲ್ಲ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆರೂರ್ ಬಳಿಯ ತೀರ್ಥಮಲೈ ತೀರ್ಥಗಿರಿ ಈಶ್ವರ ದೇವಾಲಯದ ಮಾಸಿ ಮಹಾರಥೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು. ಮಾಸಿ ಮಹಾರಥೋತ್ಸವವು ಧ್ವಜಾರೋಹಣದೊಂದಿಗೆ ಪ್ರಾರಂಭಗೊಂಡು ಪ್ರತಿದಿನ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. 5ನೇ ದಿನ ತಿರುಕಲ್ಯಾಣ ಉತ್ಸವ ಹಾಗೂ 7ನೇ ದಿನದಂದು ಮಾಸಿ ಮಹಾ ತೈರೋಟ್ಟಂ ಕಾರ್ಯಕ್ರಮ ಜರುಗಿತು. ಈ ನಿಮಿತ್ತ ಪ್ರಥಮವಾಗಿ ವಿನಾಯಕ ದೇವರ ರಥವನ್ನು ಮೆರವಣಿಗೆ ಮಾಡಲಾಯಿತು. ಕ್ರಮೇಣವಾಗಿ ಅಮ್ಮನವರ ರಥ, ಈಶ್ವರ ದೇವರ ರಥ ಮೆರವಣಿಗೆ ನಡೆಯಿತು. ಈ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ರಥವನ್ನು ಹಗ್ಗದಿಂದ ಎಳೆದು ದೇವರ ದರ್ಶನ ಪಡೆದರು. ಬೆಂಗಳೂರಿನ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಶ್ರೀ ಸ್ವಾಮಿಯನ್ನು ರೇಷ್ಮೆಗೂಡು, ನವಿಲುಗರಿ ಮತ್ತು ವಿಶೇಷ ಆಭರಣಗಳು, ವಿವಿಧ ಬಗೆಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿದರು. ನಂತರ ಪರಿವಾರ ದೇವರುಗಳಾದ ಶ್ರೀ ಗಣಪತಿ, ಶ್ರೀ ಪಾರ್ವತಿ ದೇವಿಯವರನ್ನು ವಿವಿಧ ಆಭರಣಗಳು ಮತ್ತು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿದರು. ಬಳಿಕ ಶ್ರೀ ಕಾಶಿ ವಿಶ್ವನಾಥೇಶ್ವರ, ಶ್ರೀ ಪಾರ್ವತಿ ಮತ್ತು ಶ್ರೀ ಗಣಪತಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ರಥಗಳನ್ನು ವಿಶೇಷವಾಗಿ ಅಲಂಕರಿಸಿದರು. ಆನಂತರ ಶ್ರೀ ದೇವರುಗಳ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಆಸೀನಗೊಳಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಡೊಳ್ಳು ಕುಣಿತ ಹಾಗೂ ವೀರಗಾಸೆಯೊಂದಿಗೆ ರಥವನ್ನು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಸ್ವಾಮಿಯ ರಥೋತ್ಸವವನ್ನು ವೀಕ್ಷಿಸಿ ಧನ್ಯರಾದರು.
ಕೋಲಾರ ನಗರದ ಕೋಟೆಯಲ್ಲಿ ನೆಲೆಸಿರುವ ಪುರಾತನ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯದಲ್ಲಿರುವ ಎಲ್ಲ ದೇವರುಗಳಿಗೂ ವಿಶೇಷವಾಗಿ ಅಲಂಕಾರ ಮಾಡಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಮೈಸೂರಿನ ಎನ್ಆರ್ ಮೊಹಲ್ಲಾ ಸಂಗೀತ ಸಭಾ ಚಾರಿಟಬಲ್ ಟ್ರಸ್ಟ್ನ ವಾರ್ಷಿಕ ಸಂಗೀತೋತ್ಸವದ ಅಂಗವಾಗಿ ಶ್ರೀ ಶೃಂಗೇರಿ ಶಂಕರ ಮಠದ ಗುರುಭವನದಲ್ಲಿ 3 ದಿನಗಳ ಕಾಲ ಜರುಗಿದ ಶ್ರೀ ತ್ಯಾಗರಾಜರ ಮತ್ತು ಪುರಂದರದಾಸರ ಆರಾಧನಾ ಮಹೋತ್ಸವದ ಅಂಗವಾಗಿ ವಿದ್ವಾನ್ ನಿರಂಜನ್ ದಿಂದೋಡಿ ಅವರಿಂದ ಗಾಯನ ಕಾರ್ಯಕ್ರಮ ನೆರವೇರಿತು. ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ದಕ್ಷಿಣ ಮಧ್ಯ ಭಾರತದ ರಾಜ್ಯಗಳ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗುಜರಾತ್ ಕಲಾವಿದರಿಂದ ಟಾರ್ಪಾ ನೃತ್ಯ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎ.ವಿ. ವಿಶ್ವನಾಥ್ ಅವರಿಂದ ಹಾರ್ಮೋನಿಯಂ ಸೋಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದ್ವಾನ್ ಎಚ್.ಎಸ್. ವೇಣುಗೋಪಾಲ್ ಬೆಂಗಳೂರು ಇವರಿಂದ ವೇಣುವಾದನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.